ಅದರಲ್ಲಿ ನಮ್ಗೇನು ತಗದ ಇಲ್ಲ. ಎಲ್ಲ ಸಾಧಕ ಬಾಧಕಗಳೆಲ್ಲ ನೀವೇ ಅದನ್ನು ನೋಡ್ಕೋಬೇಕು. ಬಟ್ ನನಗೆ ಬಹಳ ನೋವು ಏನಾಗ್ತಾ ಇದೆ ಅಂದ್ರೆ, ಒನ್ಸ್ ಯು ಬಿಕಮ್ ದಿ ಅಪಾರ್ಟ್ಮೆಂಟ್ ಓನರ್ಸ್, ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಒಂಥರ, ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಒಂಥರ, ಒಳಗಡೆ ಹೋದ್ಮೇಲೆ ಒಂಥರ, ಆಮೇಲೆ ಯಾರೋ ಒಂದ್ 3-4 ಜನ ಸೇರ್ಕೊಬಿಡ್ತಾರೆ, ಎಲ್ಲ ತಗರಾಲ್ ಗಿರಾಕಿಗಳು, ಲಿಟಿಗೆಂಟ್ಸು. ಅವ್ರು ಬಂದು ಹೆಂಗೋ ಅಸೋಸಿಯೇಷನ್ ಒಳಗಡೆ ಸೇರ್ಕೊಬಿಡ್ತಾರೆ, ಬರೀ ಲಿಟಿಗೇಟ್ ಮಾಡುತ್ತೆ. ನನ್ನ ಅಪಾರ್ಟ್ಮೆಂಟ್ ಅಲ್ಲಿ, ನನ್ನ ಸ್ವಂತ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಲ್ಲಿ ನಾನೇ ರಿಜಿಸ್ಟರ್ ಮಾಡೋ ಅಪಾರ್ಟ್ಮೆಂಟ್, ನನ್ನ ಹೆಸರು ಬೋರ್ಡ್ ಹಾಕ್ಬಿಟ್ಟೆ. ಇನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾನೇ, ಅದಕ್ಕೆ ನನಗೆ ಬೋರ್ಡ್ ಹಾಕ್ಬಿಟ್ಟವ್ರೆ, ಡಿ ಕೆ ಶಿವಕುಮಾರ್ ಹಿಂಗ್ ಕಟ್ಟಬೇಕು ಅಂತ ಹೇಳಿ. ಅಲ್ಲೆಲ್ಲ ಬೆನ್ಗಾನಲ್ಲೆಲ್ಲ ಹಂಗೆ ಬೋರ್ಡ್ ಹಾಕ್ಬಿಟ್ಟಿದ್ರು, ಒಳಗಡೆ ನಾನು ಬಿಡಲ್ಲ ಅಂತ. ದೇ ಆರ್ ನಾಟ್ ಅಲೋಯಿಂಗ್ ಮೀ ಇಟ್ಸೆಲ್ಫ್. ಇನ್ನ ನಾನೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಅಸೋಸಿಯೇಷನ್ ಅವರು ಕೆಲವರೆಲ್ಲ ಇದ್ದಾರೆ. ಇರ್ಲಿ, ಅದನ್ನ ನೀವೆಲ್ಲ ಮಾಡಲ್ಲ. ನಿಮ್ ಬಗ್ಗೆ ಐ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ವಿತ್ ಆಲ್ ಆಫ್ ಯು. ಸಮ್ ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕು ಕೆಲವ್ರಿಗೆ. ಲಾಸ್ಟ್ ಟೈಮ್ ಯಾರೋ ನಮ್ಮ ಹುಡುಗ ಹೇಳ್ತಿದ್ನಲ್ಲ, ನೀವೇನಾರು ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನಿಮ್ಗೆ ಬುದ್ಧಿ ಕಲಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಯಾರು ಬುದ್ಧಿ ಕಲಿಸ್ತೀವಿ? God has given me power to help people. ಜನರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಪಕ್ಷ ನನಗೆ ಕೊಟ್ಟಿದೆ. We always look at positive things. I don't look at negative things. I am not interested in negative things. We are there to find a solution to all of you. We don't want any problem to happen, because ಏನು ಕಷ್ಟಪಟ್ಬಿಟ್ಟು ತಾವೆಲ್ಲ ತಮ್ಮ ಬದುಕು with your savings you have earned on property. ಲೈಫ್ ಅಲ್ಲಿ ಒಂದು ರೂಫ್ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಜೀವನದಲ್ಲಿ ಎಷ್ಟೋ ಜನರಿಗೆ ಮಾಡೋಕ್ಕಾಗಲ್ಲ. ಇಡೀ ಪ್ರಪಂಚ ಬೆಂಗಳೂರನ್ನ ನೋಡ್ತಾ ಇದೆ. ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಎಲ್ಲ ಬಾಂಬೆಲಿ, ಡೆಲ್ಲಿಲಿ ಇರೋರೆಲ್ಲ ಅವ್ರ ಆಸ್ತಿಗಳು ಮಾರ್ಕೊಂಡು, ಎಂತ ವೆದರ್ ಬೆಂಗಳೂರಲ್ಲಿ ಇದೆ, ಎಂತ ಕಲ್ಚರ್ ಇದೆ, ಎಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ. ಆಲ್ ಆಫ್ ದೆಮ್ ಆರ್ ಕಮಿಂಗ್ ಹಿಯರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಬೇಕಾದಷ್ಟು ಮಾಡಿದ್ವಿ. ಏನೋ ರಾಜಕೀಯದಲ್ಲಿ ಕೆಲವು ಸಂದರ್ಭದಲ್ಲಿ ನಿಮ್ಗೆಲ್ಲ ಡಿಫರೆನ್ಸ್ ಬಂದು ಕೆಲವು ಏನೇನೋ ವೋಟ್ಗಳು ಹೆಚ್ಚು ಕಮ್ಮಿ ಮಾಡ್ಬಿಡ್ತೀರಾ. ಬಟ್ ನಾವು ಐ ಥಿಂಕ್ ಯು ವಿಲ್ ನಾಟ್ ಲೆಟ್ ಮಿ ಡೌನ್. ಐ ನೋ ದಟ್. ನಮ್ಗೆ ಸ್ವಲ್ಪ ನಂಬಿಕೆ ಇದೆ ನಿಮ್ ಬಗ್ಗೆ ಎಲ್ಲ. ಕ್ಯಾನ್ ಐ ಟ್ರಸ್ಟ್ ಆಲ್ ಆಫ್ ಯು? ನೋ? ಥ್ಯಾಂಕ್ ಯು, ಥ್ಯಾಂಕ್ ಯು. ಅಷ್ಟೇ. ನನ್ನ ಫ್ರೆಂಡು ರೆಡ್ಡಿ ನಗ್ತಾ ಇದ್ದಾನೆ, ನನ್ನ ಬಿಜೆಪಿ ಫ್ರೆಂಡ್. ನನ್ನ ಪ್ರೆಸಿಡೆಂಟ್, ಅವ್ನ ಸೆಕ್ರೆಟರಿ, ಈಗ ಬಿಜೆಪಿಗೆ MLC ಆಗಿದ್ದಾನೆ. ಈಸ್ ಎ ವೆರಿ ಬಿಗ್ ಲ್ಯಾಂಡ್ ಲಾರ್ಡ್ ಇನ್ ಬ್ಯಾಂಗ್ಳೂರ್. ಇರ್ಲಿ, ನೋ ಪ್ರಾಬ್ಲಮ್. ಸೊ ಇವತ್ತು ಐ ಥಿಂಕ್ ಆಲ್ ದಿ ಪ್ರಾಬ್ಲಮ್ಸ್ ಯು ಪ್ಲೀಸ್ ಲುಕ್ ಅಟ್ ಇಟ್. ಯು ಗಿವ್ ಟು ಕೃಷ್ಣ, ಯು ರೈಟ್ ಟು ಹಿಮ್, ಆರ್ ಯು ರೈಟ್ ಟು ಮೀ ಆಲ್ಸೋ. ನಾನು ಏನು CMದು ಏನಿದೆ ನಂಬರು ಅದನ್ನ ಡಿಸ್ಪ್ಲೇ ಮಾಡಕ್ಕೆ ಹೇಳ್ತೀನಿ ನಾನು. ನೀವು ರೈಟ್ ಮಾಡಿ, ಅದನ್ನ ವಿಲ್ ರೀಚೆಕ್. ಡೆವಲಪರ್ಸ್ನು ಕರೆಸ್ತೀನಿ, ಅವ್ರಿಗೂ ನಾನು ಹೇಳ್ತೀನಿ ವಾಟ್ ಇಸ್ ದಿ ಲಾ, ವಾಟ್ ಇಸ್ ದಿ ಇಶ್ಯೂ ಅಂತೇಳಿ. ಸೊ ಮಾಡಿದೆ. ನಾವು ಒಂದು ತಾವೆಲ್ಲ ಗಮನಿಸ್ಬೇಕು, ನಿಮ್ಮ ಕಷ್ಟಪಟ್ಟು ನೀವು ಮಾಡ್ಕೊಂಡಿರುವಂತ ಆಸ್ತಿನ, ಫಾರ್ ಆಲ್ ದಿ ಪ್ರಾಪರ್ಟೀಸ್ ಯು ಹ್ಯಾವ್ ಗಾಟ್, ವಿ ವಾಂಟ್ ಯು ಟು ಹ್ಯಾವ್ ಎ ಪ್ರಾಪರ್ ರೈಟ್. ದೇರ್ ಶುಡ್ ನೋ ಮಿಸ್ಯೂಸ್. ದಟ್ ಈಸ್ ವೈ ವಿ ಹ್ಯಾವ್ ಮೇಕನ್ ಎ ಬಿಗ್ ರೆವಲ್ಯೂಷನ್. ಏನಂತಂದ್ರೆ ಭೂಮಿ ಗ್ಯಾರಂಟಿ, 6ನೇ ಗ್ಯಾರಂಟಿ ಅಂತ. ನಿಮ್ಮೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ₹1 ಲಂಚನೂ ಕೊಡದೆ, ಆ ಮನೆ ಫೋಟೋ ಹಾಕಿ, ನಿಮ್ ಫೋಟೋನು ಹಾಕಿ, ನಿಮ್ ಮನೆ ಬಾಗಿಲಿಗೆ ಖಾತಾ ಸರ್ಟಿಫಿಕೇಟ್, ಈ ಖಾತಾ ಕೊಡುವಂತ ವ್ಯವಸ್ಥೆನ ಮಾಡಿದ್ದೀನಿ ಇಡೀ ದೇಶದಲ್ಲಿ. ಐ ಆಮ್ ಟೆಲಿಂಗ್ ಎಂಟೈರ್ ಕಂಟ್ರಿ. ನಿಮ್ಗೆಲ್ಲ ಯು ಹ್ಯಾವ್ ಫ್ರೆಂಡ್ಸ್ ಇನ್ ಬಾಂಬೆ, ಯು ಹ್ಯಾವ್ ಫ್ರೆಂಡ್ ಕಲ್ಕತ್ತಾ, ಯು ಹ್ಯಾವ್ ಇನ್ ಡೆಲ್ಲಿ, ಯು ಆಸ್ಕ್ ದೆಮ್ ಇನ್ ಎನಿ ಸ್ಟೇಟ್. ಈ ತರ ಈ ಖಾತಾ, ದಿಸ್ ಖಾತಾ ಹ್ಯಾಸ್ ಬೀನ್ ಕಮನ್ ಟು ಎನಿ ಹೌಸಸ್. ಯು ಕ್ಯಾನ್ ಡೌನ್ಲೋಡ್. ಐ ಹ್ಯಾವ್ ಆಸ್ಕ್ಡ್ ಮೈ ಆಫೀಸರ್ಸ್ ಟು ಮೇಕ್ ಎ ಕವರ್ and hand it over to you officially that your khata, that you are the owner, and you can download, because I don't want others to download your this one. Our number nalla we have made this one already. In Bangalore has 40 lakh properties. In 40 lakh property, 26 lakhs khata we have done beautifully. If anything is there, ಕೆಲವರು they are misusing. ಕೆಲವರೆಲ್ಲ 3 ಫ್ಲೋರ್ ಪರ್ಮಿಷನ್ ತಗೊಂಡು 5 ಫ್ಲೋರ್ ಕಟ್ ಮಾಡೋದು ಇದ್ದಾರೆ. ಕೆಲವರೆಲ್ಲ ಜಿನೇನಾಗೆ ಬಿಗ್ ಬಿಲ್ಡರ್ಸ್ ಆರ್ತಾರೆ, ಗುಡ್ ಬಿಲ್ಡರ್ಸ್ ಆರ್ತಾರೆ. ಆಗ ಏನಾಗ್ತದೆ, ಸ್ವಲ್ಪ ಬೇಕಾದಷ್ಟು ಎಫೆಕ್ಟ್ ಆಗ್ತದೆ ಕೆಲವು ಕಡೆ. ನಾನು ಅಫಿಷಿಯಲ್ ದೊಡ್ಡ ಅಪಾರ್ಟ್ಮೆಂಟ್ ಓನರ್ಸ್ ಬಗ್ಗೆ ನಾನು ಮಾತಾಡಲ್ಲ. ಸ್ವಲ್ಪ ಸಣ್ಣ ಅಪಾರ್ಟ್ಮೆಂಟ್ ಓನರ್ಸು ಬರೀ ಅವರು ರೆವಿನ್ಯೂ ಕಟ್ಬಿಡೋದು ಮಾಡೋದು, ಬರೀ ಒಂದು 50-80 ಸೈಟ್ ಅಲ್ಲಿ ಆಲ್ಮೋಸ್ಟ್ 8 ಫ್ಲೋರ್ ಕಟ್ಬಿಡೋದು, ಅಳ್ಳಾಡ್ತಾ ಇರ್ತದೆ ಗೋಡೆಗಳು. ಇವೆಲ್ಲ ಕೂಡ ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ದೇರ್. ಸೊ ನೀವು ಅದನ್ನ ಮಾಡ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ತಾವು ಆರ್ ಅಸೋಸಿಯೇಷನ್ ಯು ಶುಡ್ ಲುಕ್ ಆನ್ ಯುವರ್ STP. ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಡ್ರಿಂಕಿಂಗ್ ವಾಟರ್ ಇಂಪಾರ್ಟೆಂಟ್. ನಾನು ಡ್ರಿಂಕಿಂಗ್ ವಾಟರ್ಗೂ ಕೂಡ ಎಷ್ಟು ಶ್ರಮ ಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಲಾಸ್ಟ್ 1 year ಬ್ಯಾಕ್, 2 years ಬ್ಯಾಕ್ ಆ ನೀರನ್ನ
ಅಂತರ್ಜಲ ಹೆಚ್ಚಿಸ್ಬೇಕಾದ್ರೆ ಏನೆಲ್ಲ ಪ್ರಯತ್ನ ಮಾಡಿದ್ದೀನಿ. ಕಾವೇರಿ 5th ಸ್ಟೇಜ್ನ ಎಷ್ಟೋ ದಿನದಿಂದ ಪೆಂಡಿಂಗ್ ಇದ್ದದನ್ನ ವಾಪಸ್ ತೆಗೆದು ಅಲ್ಲಿ ಮಾಡಿ ಕೊನೆಗೆ ಆ ಬಾರ್ಡರ್ಸ್ ಏರಿಯಾಸ್ಗೆಲ್ಲ 110 ವಿಲೇಜಸ್ಗೆಲ್ಲ ಕನೆಕ್ಷನ್ ಕೊಡಿಸಿದ್ದೀವಿ. ವಿ ಹ್ಯಾವ್ ಮೇಡ್ ಲಾಟ್ ಆಫ್ ರಿಫಾರ್ಮ್ಸ್ ಆನ್ ದಿಸ್ ಇಶ್ಯೂ. ಇನ್ನ ಕೆಲವು ಇಶ್ಯೂಸ್ ಇದೆ. ಇನ್ನ ಕೆಲವರಿಗೆ ಯಾರು ದುಡ್ಡು ಕಟ್ಟಿಲ್ಲ, ಯಾರು ಕನೆಕ್ಷನ್ ತಗೊಂಡಿಲ್ಲ, ಅವ್ರಿಗೂ ಇನ್ಸ್ಟಾಲ್ಮೆಂಟ್ ಕಟ್ಟಿ ಅಂತ ಹೇಳಿದ್ದೀನಿ. ಅದಕ್ಕೂ ಕೂಡ ಅವಕಾಶಗಳನ್ನ ಮಾಡಿದ್ದೀನಿ. ವಾಟ್ ಎವರ್ ಬೆಸ್ಟ್ ಐ ಕ್ಯಾನ್ ಡೂ. ಐ ಡೋಂಟ್ ವಾಂಟ್ ಥಿಂಗ್ಸ್ ಟು ಲಿಂಗರ್. ಯಾಕೆಂದ್ರೆ ಒಂದು ಜೀವನದಲ್ಲಿ ಒನ್ಲಿ ಆಸೆ ಎಲ್ಲರಿಗೂ ಇರೋದು ಏನೋ ನನಗೊಂದು ತಲೆ ಮೇಲೆ ಒಂದು ಸೂರು ಇರಬೇಕು, ನಂದು ಅಂತ ಆಗ್ಬೇಕು, ನಿಮ್ಮ ಮಕ್ಳಿಗೂ ಆಗ್ಬೇಕು, ನಿಮ್ಮ ವಂಶಕ್ಕೂ ಆಗ್ಬೇಕು ಅನ್ನೋದು ಆ ದೃಷ್ಟಿಯಿಂದ. So that you are allowed with your hard earned money, you have earned something. So it should be respected and you should have the meaning right. Some fellows, some this one, I know some developers are there, they are misusing, they are not giving the data, documents, records, anything. They will have pledged their property, taken loan in that. The stint until it is being released from the bank, they will not give you. All these issues are there. So today or tomorrow, once again, today I think they are coming and meet me. But once again, I will call them, once again, I will give them a warning. After such time, officially, that document handover should be very frozen, it should be transparent, it should be seen, and let they also keep the copy for whatever is there. But sometimes I ask the people, because of the loan with some other properties, they have pledged that property. Your property, they have pledged and they have taken loan. All these things I have seen. Because when the advocate gives them a certificate, they will tell that all the documents are, they will not tell that how many they have registered in your favor. So we have come out with lot of very ease of doing business. So we'll work out. So this our owners of the apartment, you should know that the 6th guarantee, 5 guarantees we have given for common man, not maybe for you. I think some of you are using some. I was so happy, some of them has written to letter. DK, I am very happy of the 5 guarantee, but I am very happy with my power. I am getting within 200 units, even I am ready to surrender. Some of them have written to me some letters also. All the associations of the employee association, our employee association, that day we had a meeting, they facilitated me for some issue. They said that we don't want our guarantee, we are ready to surrender. Only one guarantee they was taking was the power within 250, 200 units. They said that we are getting salary, I don't mind, we will let these poor people enjoy that, we don't want. So some of you have written, I thank you for that great gesture which you have already, some of you have written to us. Anyway, but please write to Krishna again. You will have next till 6th you will have time. After 6th I am coming out with an assembly. I will have to present this bill, take up with the cabinet, cabinet, and we will have to pass. That is why we have called the all party leaders also. If they want to express, let them express whatever they want. Then we will have a discussion in the assembly on this. MLAs may definitely, Bangalore MLAs and other MLAs across the state, because it is not only for Bangalore, this is for the entire state. ಎಲ್ಲರಿಗೂ ರಾಜ್ಯದ ಎಲ್ಲರಾಗಿರೋದು ಅವರು MLAಗಳು ಅವರನ್ನ ಸಜೆಷನ್ಸ್ ಎಲ್ಲ ಕೊಡ್ಬೋದು. ಅದಕ್ಕೂ ಕೂಡ ವ್ಯಾಪಕವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ. ಅವ್ರದ್ದು ಕೆಲವು ಒಳ್ಳೆ ಸಜೆಷನ್ಸ್ ಇರ್ಬೋದು, ಅವ್ರ ಅನುಭವದಲ್ಲಿ ಇರ್ಬೋದು, ಅದನ್ನು ಮಾಡೋದು. ಏನಾದ್ರು ಇತ್ತು ಅಂದ್ರೆ ನಾವು ಅವ್ರಿಗೂ ಹೇಳಬೇಕಾಗ್ತದೆ. ನಾನು ಬುಲ್ಡೋಸ್ ಮಾಡಿಬಿಟ್ಟು ನಾನು ಬಿಲ್ನ ಪಾಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ನೇರವಾಗಿ ನಿಮ್ಮ ಹತ್ರ ಚರ್ಚೆ ಮಾಡಿ ನಿಮ್ಮ ಅಭಿಪ್ರಾಯದಂತೆ ನಾನು ಏನೇ ಮಾಡಿದ್ರು, ಯಾರು ಆಸ್ತಿನ ಕೊಂಡ್ಕೊಂಡಿದ್ದಾರೆ ಪಾಪ ಇದನ್ನ ನಿಮ್ಮ ಒಳ್ಳೇದಾಗಬೇಕು ಅಂತ ಮಾಡಿದ್ವಿ. ನಿಮ್ಮ ಅಸೋಸಿಯೇಷನ್ನ ಮೆಂಬರ್ಸ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಅವ್ರಿಗೂ ಹೇಳಿ, ನನ್ನ ಅಭಿಪ್ರಾಯ ಹೇಳಿ. ಅವರೆಲ್ಲರೂ ಕೂಡ ನನ್ನ ಮನವಿನೂ ಹೇಳಿ, ಒಂದನ್ನು ಹೇಳಿ, ನನ್ನ ಜೊತೆ ಇರಬೇಕು ಅಂತ ನೀವು ಹೇಳ್ಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.